ನಮಸ್ಕಾರ ಎಲ್ರಿಗೂ. ನಾನಿವತ್ತು ಪರಿಚಯಿಸ್ತಾ ಇರುವಂತಹ ಕೃತಿ ಆತ್ಮಾನುಸಂಧಾನ. ಇದು ಉಷಾ ರವಿರವರ ಎರಡನೇ ಕೃತಿ. ಮೊದಲನೇ ಕೃತಿ ಅಂತರ್ಪಟ. ಇದು ಆತ್ಮಾನುಸಂಧಾನ ಎರಡನೇ ಮುದ್ರಣವನ್ನು ಸಹ ಕಂಡಿದೆ. ಈ ಕೃತಿ ವಿಶೇಷ ನನಗೆ ಯಾಕೆ ವಿಶೇಷ ಅಂದ್ರೆ ಈ ಕೃತಿ ಪ್ರಿಂಟ್ ಹೋಗೋದ್ಕಿಂತ ಮುಂಚೆನೆ ನಾನು ಈ ಕೃತಿಯನ್ನ ಓದಿದ್ದೆ. ಈಗ ವರ್ಷದ ಮೊದಲನೇ ಪುಸ್ತಕವಾಗಿ ನಾನು ಇದನ್ನ ಆಯ್ಕೆ ಮಾಡ್ಕೊಂಡೆ ಓದ್ಲಿಕ್ಕೆ. ಯಾಕಂದ್ರೆ ಪುಸ್ತಕ ಕೈ ಸೇರಿದ್ಮೇಲೆ ನಾನು ಓದಿರ್ಲಿಲ್ಲ. ಮೊದಲನೇ ಸಾರಿ ಎಷ್ಟು ಕುತೂಹಲದಿಂದ ಓದಿಸ್ಕೊಂಡಿತ್ತಲ್ಲ, ಅಷ್ಟೇ ಕುತೂಹಲದಿಂದ ಈ ಬಾರಿಯೂ ಸಹ ಓದಿಸ್ಕೊಳ್ತು. ನನಗೆ ತುಂಬಾ ಸುಖ ಕೊಟ್ಟಂತಹ ಓದಿದು. ಇದರಲ್ಲಿ ಬರುವಂತಹ ಪ್ರಾರಂಭಿಕ ಎರಡು ಪಾತ್ರಗಳು ವಿಕ್ಕಿ ಮತ್ತು ಐಶ್ವರ್ಯ ಅಂತ ಏನಿದಾವಲ್ಲ, ಅದು ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಂದ್ರೆ, ಈ ಮೊದಲ ಮಳೆ ಬಿದ್ದಾಗ ಗಮ್ ಅನ್ನತ್ತಲ್ಲ, ಆ ರೀತಿಯ ಒಂದು ಪ್ರೀತಿ ಈ ಒಂದು ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡಬಹುದು. ಇದೇನಾ ಈ ಪುಸ್ತಕದ ಜೀವಾಳ ಅಂದ್ರೆ ಅಲ್ಲ, ಅದರ ಆಚೆಗೆ ಮತ್ತೊಂದು ಪಾತ್ರದ ಎಂಟ್ರಿ ಆಗುತ್ತೆ, ಅಜ್ಞಾತ ಕವಿ ಅಂತ. ನಿಮ್ಗೆ ತುಂಬಾ ಕಾಡ್ಸುವಂತಹ ಪಾತ್ರ. ಯಾರಿರ್ಬೋದು ಕಾಡುತ್ತೆ ಖಂಡಿತ ಆ ಪಾತ್ರ. ನಂತರ ಆರುಷಿ ರಶ್ಮಿ ಅಥವಾ ಸೂರ್ಯ ಮತ್ತೆ ರವಿ, ಈ ಪಾತ್ರಗಳು ನಿಮ್ಮನ್ನ ಕಾಡ್ತವೆ. ಯಾರಿದು? ಅವರೇ ಈ ಒಂದು ಪುಸ್ತಕದ ಜೀವಾಳ. ಆರುಷಿ, ಸೂರ್ಯ, ರವಿ, ಈ ಮೂರು ಪಾತ್ರಗಳ ಸುತ್ತನೆ ಈ ಕತೆ ಹೆಣೆಯಲ್ಪಟ್ಟಿದೆ. ಅಂದ್ರೆ ಈಗ ಹುಚ್ಚುಕೋಡಿ ಮನಸ್ಸು, ಅದು 16ರ ವಯಸ್ಸು ಅಂತ ಹೇಳ್ತೀವಲ್ವಾ, ಹಾಗೆ ಅರಿಯದ ಆಕರ್ಷಣೆಯಲ್ಲಿ ಆರುಷಿ ಒಂದು ಪ್ರೇಮ ವಿವಾಹವನ್ನ ಆಗ್ತಾಳೆ. ಅವಳ ಬದುಕು ಅಲ್ಲಿಂದ ಮತ್ತೆಲ್ಲೆಲ್ಗೋ ಕರ್ಕೊಂಡು ಹೋಗ್ಬಿಡುತ್ತೆ. ಅವಳು ತನ್ನನ್ನ ಪ್ರೀತಿಸೋನನ್ನ ಬಿಟ್ಟು ತಾನು ಪ್ರೀತಿಸಿದಂತಹ ಒಂದು ಬದುಕನ್ನ ಆಯ್ಕೆ ಮಾಡ್ಕೊಳ್ತಾಳೆ. ಬಟ್ ಅದು ಅವಳಿಗೆ ಯಾವ ರೀತಿ ಮುಳುವಾಯ್ತಾ, ಏನಾಯ್ತು ಅನ್ನೋದನ್ನ ನಾವು ಈ ಕಥೆಯನ್ನು ಓದಿ ತಿಳ್ಕೊಬೇಕಾಗುತ್ತೆ. ಈ ಕಥೆಯಲ್ಲಿ ಆತ್ಮಾನುಸಂಧಾನ ಅದು ಯಾಕೆ ಬಂತು ನೋಡಿ, ಶೀರ್ಷಿಕೆನೆ ಎಲ್ಲವನ್ನ ಹೇಳ್ಬಿಡುತ್ತೆ. ನಾವು ಪ್ರೀತಿಸೋದಕ್ಕಿಂತ ನಮ್ಮನ್ನ ಯಾರೋ ಮತ್ತಾರೋ ಪ್ರೀತಿಸ್ತಿದ್ದಾರೆ ಅನ್ನೋದು ಶ್ರೇಷ್ಠ ಮಟ್ಟದ್ದಾಗಿರುತ್ತೆ. ಇಲ್ಲಿ ದೈಹಿಕ ಮಿಲನವಲ್ಲ ಮುಖ್ಯವಾದದ್ದು, ಆತ್ಮಗಳ ಅನುಸಂಧಾನ ಆಗ್ಬೇಕು. ಪ್ರೀತಿಸಿದವ್ರು ನಮ್ಗೆ ಸಿಗ್ಲಿಲ್ಲ ಅಂತ ನಾವೇನೇನೋ ಮಾಡ್ಬಿಡಬೇಕು, ಹಾಗೆ ಹೀಗೆ ಅಂತ ದ್ವೇಷವನ್ನ ಕರ್ತೀವಿ. ಅದಲ್ಲ, ಅದರ ಆಚೆಗೆ ಪ್ರೀತಿಸಿದವ್ರು ಹೇಗೆ ಇರ್ಬೇಕು ಅನ್ನೋದನ್ನ ಈ ಕೃತಿ ನಮ್ಗೆ ಹೇಳ್ತಾ ಹೋಗುತ್ತೆ. ತುಂಬಾ ಅದ್ಭುತವಾದಂತಹ ಕೃತಿ. ನಾನು ಯಾರಿಗೋ ನಮ್ಮ ಹೆಡ್ ಮೇಡಮ್ಗೆ ಇದನ್ನ ಗಿಫ್ಟ್ ಆಗಿ ಕೊಟ್ಟಿದ್ದೆ. ಓದಿ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟಿದ್ರು. ಮ್ಯಾಮ್, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಈ ಕೃತಿ. ನಮ್ಮಲ್ಲೇ ಎಲ್ಲೋ ಅಕ್ಕಪಕ್ಕದಲ್ಲಿ ನೋಡಿದಂತಹ ಒಂದು ಅನುಭವ ನನಗೆ ಆಯ್ತು ಈ ಕೃತಿಯನ್ನು ಓದ್ಬೇಕಾದ್ರೆ. ನನಗೆ ಸಾರಾ ಅಬೂಬಕರ್ ಕೃತಿಗಳನ್ನ ಓದಿದಂತ ಒಂದು ಅನುಭವವನ್ನು ಕೊಡ್ತು ಅಂತ ತುಂಬಾ ಒಳ್ಳೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಸಾಧ್ಯವಾದ್ರೆ ನೀವು ಒಮ್ಮೆ ಓದಿ. ಧನ್ಯವಾದಗಳು.